ಮೊನ್ನೆ ನಾನೊಂದು ಪೇಷಂಟ್ ನೋಡಿದೆ. ಶಿ ಈಸ್ ಅ ಲವ್ಲಿ ಲೇಡಿ. ಅಂದ್ರೆ ಶಿ ಇಸ್ ಅರೌಂಡ್ 70-year-old ಹುಸ್ ಡಾಟರ್ ಸಫರಿಂಗ್ ವಿತ್ ಅನ್ ಕ್ಯಾನ್ಸರ್. ಸೊ ಹಿಪ್ ಪೇನ್ ಅಂತ ಇದು 2ನೇ ಸತಿ ನನ್ನ ಹತ್ರ ಬಂದ್ರು. ಫಸ್ಟ್ ಟೈಮು ನಾನು ಅವರಿಗೆ ಹಿಪ್ ಅಲ್ಲಿ ಇಂಜೆಕ್ಷನ್ ಕೊಟ್ಟೆ, ಬರ್ಸೈಟಿಸ್ ಅಂತ ಡಯಾಗ್ನೋಸ್ ಮಾಡಿ. ಸಿಂಪ್ಟಮ್ಸ್ ಸೆಟ್ಲ್ ಆಗೋಯ್ತು. 6 ತಿಂಗಳ ನಂತರ ಮತ್ತೆ ಬಂದ್ರು. ಈ ಸಲ ನೋಡಿದಾಗ ಬೇರೆ ಯಾರೋ ಡಾಕ್ಟರ್ ಹೇಳಿದ್ರು, ಬರ್ಸೈಟಿಸ್ ಆಗಿದೆ, ಇಂಜೆಕ್ಷನ್ ತಗೊಂಡಿದ್ದೀರಾ, ಆಪರೇಷನ್ ಮಾಡಿಸ್ಬಿಡಿ. ಸೊ ಬರ್ಸಾ ಅನ್ನೋದು ಏನು ಅಂತ ನಾನು ಇವತ್ತೊಂದಷ್ಟು ನಿಮಗೆ ಇನ್ಫಾರ್ಮೇಶನ್ ಕೊಡ್ತೀನಿ. ಬರ್ಸಾ ಇಸ್ ಅ ಲೈನಿಂಗ್, ಒಂದು ಲೈನಿಂಗ್ ನಿಮ್ಮ ಬೋನು ಮತ್ತೆ ಮಸಲ್ ಮಧ್ಯದಲ್ಲಿ. ಆ ಬರ್ಸನ್ ನಾನು ತೆಗೆದು ಬಿಟ್ರೆ ಇಟ್ ಇಸ್ ಎವೆಂಚುಲಿ ಗೋಯಿಂಗ್ ಟು ಕಾಸ್ ಮೋರ್ ಪ್ರಾಬ್ಲಮ್ ಅಂಡ್ ಟೇರ್ ದ ಟೆಂಟ್. ಈ ಇನ್ಫಾರ್ಮೇಶನ್ ಬಗ್ಗೆ ಹೇಳಿದ ನಂತರ ಪೇಷಂಟ್ ಸರ್ಪ್ರೈಸಿಂಗ್ ಆಗಿ ಶಾಕ್ ಆಗ್ಬಿಟ್ರು. ಮತ್ತೆ ಯಾಕೆ ಡಾಕ್ಟರ್ ಆಪರೇಷನ್ ಮಾಡ್ತೀರಾ ಅಂತ. ಆಪರೇಷನ್ ಮಾಡ್ತೀವಿ ಅಂದ್ರೆ ಯಾರಿಗೆ ಪೇನ್ ಕಂಟ್ರೋಲ್ ಬರ್ತಾನೆ ಇಲ್ಲ, ಎಕ್ಸಾಸ್ಟ್ ಆಗ್ಬಿಟ್ವಿ ಎಲ್ಲ ಟ್ರೀಟ್ಮೆಂಟ್ಸ್, ಅವಾಗ ಮಾತ್ರ ಮಾಡ್ತೀವಿ. ಸೊ ಸ್ಕ್ಯಾನ್ ಮಾಡಿದಾಗ ವಿ ಕ್ಯಾನ್ ಸಿ ಕ್ಲಿಯರ್ಲಿ ಬರ್ಸಲ್ ಲೆವೆಲ್ ವಾಸ್ ಓನ್ಲಿ ಅಬೌಟ್ 10-20%. ಬಟ್ ಯಾಕೆ ಅವ್ರಿಗೆ ಅಷ್ಟೊಂದು ಪೇನ್ ಬರ್ತಾ ಇದೆ? ಮೇನ್ಲಿ ಸ್ಟ್ರೆಸ್ ರೆಸ್ಪಾನ್ಸ್ ಇಂದ. ಆ ತಾಯಿ ನಿದ್ದೆ ಮಾಡಲಿಲ್ಲ ಆಲ್ಮೋಸ್ಟ್ 2-3 ದಿನದಿಂದ, ಬಿಕಾಸ್ ಮಗಳು ಕ್ಯಾನ್ಸರ್ ಬಗ್ಗೆ ಚಿಂತೆ, ಸರಿಯಾಗಿ ಊಟ ಮಾಡ್ತಿಲ್ಲ. ಸೊ 2 ಕಾರಣಕ್ಕೆ ಪೇನ್ ರೆಸ್ಪಾನ್ಸ್ ಜಾಸ್ತಿ ಆಗಿದೆ. ಸೊ ಸಿಂಪಲ್ ಇಂಜೆಕ್ಷನ್ ಕೊಟ್ಟ ನಂತರ, ಒಂದಷ್ಟು ಮಾತ್ರೆ ಕೊಟ್ಟ ನಂತರ ಇಮಿಡಿಯೇಟ್ ಆಗಿ ಅವತ್ತೇ ಕಮ್ಮಿ ಆಗೋಯ್ತು. ಇದು ಆದಷ್ಟು ಬರ್ಸೈಟಿಸ್ ಇದ್ದಂತ ಪೇಷಂಟ್ಸ್ಗೆ ಈ ಮಾಹಿತಿಯನ್ನು ತಲುಪಿಸಿ.